ಮುಂದುವರೆದಂತೆ ಕಲ್ಯಾಣೋತ್ಸವದಲ್ಲಿದ್ದಂತಹ ಮುಖ್ಯಸ್ಥರು ಸನ್ನಿಧಾನಗಳವರ ಪಾದಪೂಜೆ ನೆರವೇರಿಸಿ ಸನ್ನಿಧಾನಗಳವರ ಕೃಪೆಗೆ ಪಾತ್ರರಾದರು. ನಂತರ ಶ್ರೀ ಶ್ರೀನಿವಾಸ ಶ್ರೀ ಪದ್ಮಾವತಿ ಅಮ್ಮನಿಗೆ ಮಂತ್ರಗೋಷ್ಠಿ ಪ್ರಾರಂಭವಾಯಿತು. ಹಾಗೆಯೇ ಭಕ್ತಾದಿಗಳು ಗೋವಿಂದನ ನಾಮ ಭಜನೆಯಲ್ಲಿ ತಲ್ಲೀನರಾದರು.
ಯಾವ ಯೋಗ್ಯತೆಯೂ ನಮಗಿಲ್ಲ. ಅಂಥದ್ರಲ್ಲಿ ಭಗವಂತ ಇವತ್ತು ಕರುಣಾಮಯಿ ಅಂತ ಪಾದದ ಸ್ಪರ್ಶವನ್ನು ಇವತ್ತು ನಮ್ಮ ಎಲ್ಲರಿಗೂ ಕೊಟ್ಟಿಯಾನೆ. ಇಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ನಮ್ಮಪ್ಪ ಶ್ರೀನಿವಾಸ, ನಾವು ನೇರಮಳ್ಳಿ ಭಕ್ತಿ ಅಂದರೆ ಏನು ಅಂತಂದರೆ, ನಮ್ಮ ಈ ಕಾರ್ಯಕ್ರಮದ ಇವತ್ತಿನ ಎಲ್ಲ ನಿರ್ವಹಣೆಯನ್ನು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಡಂಥ ನಮ್ಮ ಪ್ರಭಾಕರ್ ಕುಟುಂಬದವರು, ಇಲ್ಲಿ ದಯಮಾಡಿ ಎದ್ದು ನಿಂತ್ಕೊಬೇಕಲ್ಲಿ, ಪ್ರಭಾಕರ್ ಕುಟುಂಬದವರು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹಾಗೂ ಆಧ್ಯಾತ್ಮಿಕ ಬಂಧುಗಳು ಆಗಿರ್ತಕ್ಕಂಥ ನಮ್ಮ ಶ್ರೀ ಕದಂಬ ರಾಘವೇಂದ್ರರವರ ಈ ಒಂದು ಕಲ್ಯಾಣೋತ್ಸವ ಸಮಯದಲ್ಲಿ ಭಗವಂತನಲ್ಲಿ ಅವರೊಂದು ಪ್ರಾರ್ಥನೆಯನ್ನು ಇಟ್ಟರು. ನನಗೂ ಒಂದು ಕಲ್ಯಾಣೋತ್ಸವ ಮಾಡುವ ಒಂದು ಶಕ್ತಿ ಕೊಡಪ್ಪ ತಂದೆ ಅಂಥೇಳಿ ಅವರೊಂದು ಪ್ರಾರ್ಥನೆಯನ್ನು ಇಟ್ಟರು. ಭಗವಂತ ಕರುಣಿಸ್ದ, ಬರೀ ಕರುಣಿಸ್ದೇ ಇಲ್ಲ, ಜಗದ್ಗುರುಗಳನ್ನು ಕೂಡ ಸ್ವಾಮಿ ಇಲ್ಲಿಗೆ ಇವತ್ತು ಇಲ್ಲಿ ಬಂದು ಕಳಿಸ್ಕೊಟ್ಟ. ಅಂತಹ ಒಂದು ಭಕ್ತಿಯೇ ಇದಕ್ಕೆ ಮೂಲ ಕಾರಣ ಅಂತ ಆ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಶ್ರೀನಿವಾಸ ಕಲ್ಯಾಣ ನಮ್ಮ ಪರಮ ಪೂಜ್ಯ ಶ್ರೀಗಳವರ ಭರತಖಂಡೇ ಅದ್ಯಾಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೌ ಶೋಭಕೃನ್ನಾಮ ಸಂವತ್ಸರೆ ಉತ್ತರಾಯಣೆ ಶುಕ್ಲಪಕ್ಷೆ ಏಕಾದಶ್ಯಾಂ ಶುಭರಿತೌ ವಾಸರಃ ವಾಸರಸ್ತು ಶುಭ ಮಂಗಳಕರ ಭೌಮವಾಸರಯುಕ್ತಾಯಾಂ ಆರ್ದ್ರಾ ನಕ್ಷತ್ರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭರಿತೌ ಮಹದಾಶೀರ್ವಾದ ಫಲಪ್ರಸಾದ ಸಿದ್ಧ್ಯರ್ಥಂ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಃ ಪ್ರೀತ್ಯರ್ಥಂ ವಿಶೇಷೇಣ ಶ್ರೀ ಸ್ವಾಮಿನಃ ದಿವ್ಯಾನುಗ್ರಹೇಣ ಅಸ್ಮಿನ್ ದಿವ್ಯಸ್ಥಳೇ ದಿವ್ಯಕ್ಷೇತ್ರೇ ದಿವ್ಯಮಂಟಪೇ ದೇವದೇವಸ್ಯ ದೇವ್ಯೋಃ ವೈವಾಹಿಕ ವೈಭವೋತ್ಸವಾಖ್ಯಂ ಕರ್ಮ ಕರಿಷ್ಯಮಾಣಃ. ದಯಮಾಡಿ ಎಲ್ಲರೂ ನಿಮ್ಮ ಹೆಸರು, ನಿಮ್ಮ ಕುಟುಂಬದ ಸದಸ್ಯರ ಹೆಸರು, ನಿಮ್ಮ ಗೋತ್ರ, ರಾಶಿ, ನಕ್ಷತ್ರ ಎಲ್ಲರೂ ಮನಸ್ಸಲ್ಲಿ ಅದನ್ನು ದಯಮಾಡಿ ಎಲ್ಲರೂ ಹೇಳ್ಕೊಬೇಕು. ಅದನ್ನು ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ. ದಯಮಾಡಿ ಎಲ್ಲರೂ ಒಂದ್ಸಲ ಜೋರಾಗಿ ಮಮ ಅಂತ ಹೇಳಿ. ಮಮ ಮಮ ಅನೇಕ ಜನ್ಮಸು ಇಹ ಜನ್ಮನಿ ಚಾಯೇತಕ್ಷಣ ಪರ್ಯಂತಂ ಬಾಲ್ಯ ಯೌವನ ಕೌಮಾರ ವಾರ್ಧಕ್ಯಾದಿ ಅವಸ್ಥಾಸು ಜ್ಞಾನತೋ ಅಜ್ಞಾನತೋ ಕೃತಾನಾಂ ಅಧಿಪಾದಕಾನಾಂ ಉಪಪಾದಕಾನಾಂ ಸಮಸ್ತ ಪಾಪಕ್ಷಯಾರ್ಥಂ ಮಮ ದಶಪೂರ್ವೇಷಾಂ ದಶಾಪರೇಷಾಂ ಮಧ್ವಂಶಾನಾಂ ಮಾತೃವಂಶಾನಾಂ ಸರ್ವೇಷಾಂ ಪಿತॄಣಾಂ ಕುಂಭೀಪಾಕಲೋ ತ್ರಿಗುಣೀಕೃತಾಗ್ನಿಷ್ಟೋಮಾತಿರಾತ್ರಾಪ್ತೋರ್ಯಾಮಸಾಂತಪನವಾಜಪೇಯ ಪೌಂಡರೀಕ ಅಶ್ವಮೇಧಾದೀಶತಕ್ಕದೋ ಪುಣ್ಯಫಲಾವಾಪ್ತ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯಲೋಕೇಶು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷ ಬಲು ಪುರುಷಾರ್ಥ ಸಿದ್ಧ ದೇವದೇವಸ್ಯ ದೇವ್ಯೋಃ ವೈವಾಹಿಕ ವೈಭವೋತ್ಸವಾಕ್ಯಂ ಆಚಾರ್ಯ ಮುಖೇನ ಅಹಂ कारयिष्ये इति संकल्प्य निरुपम गुणसिंधु नित्यलक्ष्मी समेतो निखिल निगमेध्यो निस्तुलो वेंकटेशः वैकुंठे परे लोके श्रियाशादं जगत्पतिः आस्ते विष्णुचिन्त्यात्मा भक्तैर्भागवतैः सह वेंकटाद्रि समं स्थानं ब्रह्माण्डे नास्ति किंचन वेंकटेश समो देवो न भूतो न भविष्यति श्रियकान्ताय कल्याणनिधये निधयेऽर्थिनां श्रीवेंकटनिवासाय श्रीनिवासाय मंगलम् श्रीलक्ष्मी वल्लभारम्भां विज्ञां वल्लभाय महात्मने श्रीमद्विघ्नसे भूया नित्यश्री नित्यमंगलम् अर्थिकित कल्पोयित धर्मदाय च भजतां कल्पवृक्षाय नमतां कामधेनवे. ಒಂದು ದೊಡ್ಡ ಭಾಗ್ಯ, ಮಹಾಭಾಗ್ಯ. ಜಗದೊಡೆಯ ನಮ್ಮಪ್ಪ ಶ್ರೀನಿವಾಸ ಜಗದ್ಗುರುಗಳು ಮುಂದೆ ಇವತ್ತು ಬಂದಿಲ್ಲಿ ನಿಲ್ತಾನೆ. ಒಂದು ನಿಮಿಷದಲ್ಲಿ ನಿಮಗೆ ದರ್ಶನವನ್ನು ಕೊಡ್ತಾನೆ. ನಾವು ಅವ್ರಿಗೆ ಸಮರ್ಪಣೆ ಮಾಡೋಂಥದ್ದು ಏನು ಅಂತಂದರೆ ಹರಿನಾಮ ಸಂಕೀರ್ತನೆ. ಅದು ಬಿಟ್ಟು ನಾವು ಏನೂ ಮಾಡಲಿಕ್ಕಾಗಲ್ಲ. ನಾನು ಹೇಳೋದಲ್ಲ, ಅವ್ರ ಮುಂದೆ ನಿಲ್ಲುವ ಯೋಗ್ಯತೆ ಕೂಡ ಇಲ್ಲ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಅಪ್ರಮೇಯನೇ ಗೋವಿಂದ ಅಜಭವ ಸುರನುತ ಗೋವಿಂದ ಅಘನಾಶನನೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ
ಇದನ್ನು ದರ್ಶನ ಮಾಡಿ ಕೃತಾರ್ಥರಾಗುವುದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರಾದ ನೀವೆಲ್ಲರೂ ಸಹ ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರನ್ನು ನೋಡಿ ಈ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ವಿಶೇಷವಾಗಿ ಅನಾದಿ ಕಾಲದಿಂದ ಭಗವಂತನ ಆರಾಧನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಅವರ ಪರಂಪರೆಯಲ್ಲಿ ನಾವೆಲ್ಲರೂ ಸಹ ಜನಿಸಿದ್ದೇವೆ. ನಮ್ಮ ಪೂರ್ವಜರೆಲ್ಲರೂ ಜೀವನದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಮೊದಲನೇ ಕಾರ್ಯ ಅತ್ಯಂತ ಪ್ರಧಾನವಾಗಿ ಮಾಡ್ತಾ ಇದ್ದಿದ್ದು ಭಗವಂತನ ಆರಾಧನೆಯನ್ನು. ಇದನ್ನು ಮಾಡದೆ ಬೇರೆ ಯಾವುದನ್ನು ಸಹ ಮಾಡ್ತಿರ್ಲಿಲ್ಲ. ನಮಗೆಲ್ಲದಕ್ಕಿಂತ ಪ್ರಧಾನವಾದದ್ದು ಭಗವಂತನ ಆರಾಧನೆ. ನಾವು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು, ತದ್ವಾರ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಬೇರೆ ಲೌಕಿಕವಾದಂತಹ ಕೆಲಸಗಳೆಲ್ಲ ನಂತರ. ಪ್ರಾಧಾನ್ಯವು ಭಗವಂತನ ಆರಾಧನೆಗೆ ಅನ್ನುವಂತಹ ಒಂದು ಭಾವನೆಯಿಂದ ಜೀವನದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಕೃತಾರ್ಥರಾದರು. ಇಂತಹ ಒಂದು ಪರಂಪರೆಯನ್ನು, ಇಂತಹ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ನಾವೂ ಸಹ ಜೀವನದಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೂ ನಮ್ಮ ಮಕ್ಕಳಿಗೂ ಸಹ ಈ ಒಂದು ಮಾರ್ಗವನ್ನು ನಾವು ತೋರಿಸಿಕೊಡಬೇಕು. ನಾವೆಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಾಗ, ದೇವರ ಉತ್ಸವಗಳಿಗೆ ಹೋಗುವಾಗ ನಾವು ಹೋಗಬೇಕು, ನಮ್ಮ ಮಕ್ಕಳನ್ನು ಸಹ ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗಿ ನಮ್ಮ ಮಕ್ಕಳಿಗೆ ದೇವರ ಶ್ಲೋಕಗಳನ್ನೆಲ್ಲ ಹೇಳ್ಕೊಡ್ಬೇಕು. ದೇವಸ್ಥಾನಕ್ಕೆ ಹೋದಾಗ ಏನು ಮಾಡಬೇಕು, ಹೇಗಿರಬೇಕು, ದೇವರ ಮಹಿಮೆ ಏನು ಇತ್ಯಾದಿಗಳ ಬಗ್ಗೆ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕು. ಅವರಿಗೆ ಬಾಯಲ್ಲಿ ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಹೇಳಿಸಬೇಕು. ಹೀಗೆಲ್ಲ ಮಾಡಿ ಆ ಭಗವಂತ ಆರಾಧನಾ ಪರಂಪರೆಯನ್ನು ನಾವು ನಮ್ಮ ಮಕ್ಕಳಿಗೆ ತೋರಿಸಿದರೆ ನಾವು ಎಲ್ಲವುದನ್ನು ಅವರು ಕೊಟ್ಟ ಹಾಗೆ. ಬೇರೆ ನಾವು ಎಷ್ಟು ಆಸ್ತಿಗಳು ಕೊಡ್ತಾ ಇದ್ದೀವಿ, ಏನೇನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಎಷ್ಟು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೀವಿ, ಭಗವಂತನ ಬಗ್ಗೆ ಎಷ್ಟೊಂದು ಭಕ್ತಿಯನ್ನು ನಮ್ಮ ಮಕ್ಕಳಲ್ಲಿ ನಾವು ಉಂಟು ಮಾಡಿದ್ದೀವಿ ಅನ್ನುವುದೇ ತುಂಬ ಪ್ರಧಾನವಾದಂತಹ ವಿಷಯ. ಹೇಗೆ ನಮ್ಮ ಹಿಂದಿನವರು ನಮಗೆ ಈ ಪರಂಪರೆಯನ್ನು ತೋರಿಸಿ ನಮಗೆ ಒಂದು ವಿಶೇಷವಾದಂತಹ ಉಪಕಾರವನ್ನು ಮಾಡಿದ್ದಾರೋ, ಅದೇ ರೀತಿಯಾಗಿ ಈ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಆ ಭಗವಂತನ ವಿಷಯದಲ್ಲಿ ಅಪಾರವಾದಂತಹ ಅತ್ಯಂತ ದೃಢವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಳ್ಳಬೇಕು. ಭಗವಂತನ ಆರಾಧನೆಯನ್ನು ನಮಗೆ ಸಾಧ್ಯವಾದಂತಹ ರೀತಿಯಲ್ಲಿ ನಾವು ಮಾಡಬೇಕು. ಇಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ನಾವು ಏನು ಭಗವಂತನಿಗೆ ಆರಾಧನೆ ಮಾಡ್ತೀವೋ ಅದೇ ಭಗವಂತನಿಗೆ ತುಂಬ ಪ್ರೀತಿಕರವಾಗುತ್ತೆ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಎಂಬುದಾಗಿ ಹೇಳಿದ್ದಾನೆ.